ಮುದ್ದೇಶ, ಈಗ ಈಗ ಬಂದವ ನೀನು. ಹುಟ್ಟೋ ಸೂರ್ಯ ಪ್ರತಿದಿನ ಬರೋ ಟೈಮ್ಗೆ ಬರೋದು. ಕೆಲವೊಂದ್ಸಲ ಕರೆಕ್ಟ್ ಟೈಮ್ಗೆ ನಾವು ಬಂದ್ರು ಇವನಂತ ಮೋಡ್ಗಳು ಅಡ್ಡ ಬಂದ್ಬಿಡುತ್ತ ಅಷ್ಟೇ. ಏನೋ ಇದು ನಿನ್ ಮಾವಳಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ ಅಂತ ಬಂದ್ರೆ ಇಲ್ಲೇನೋ ಗಾನ ಭಜನ ಶುರು ಮಾಡ್ಕೊಂಡಿದ್ರಲ್ಲ. ನೀನ್ ಶುರು ಮಾಡು. ಮಾಡು. ಅವ್ರ ಮಿಸ್ಟರ್ ಲಂಕೇಶ್. ಸೂಪರ್ ಮಿಸ್ಟರ್ ಲಂಕೇಶ್. ನಾಯ್ಸ್ ಪೊಲ್ಯೂಷನ್ ಸೂಪರ್. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮಜಾ ಟಾಕೀಸ್, ಪವರ್ಡ್ ಬೈ S23, ಸ್ಪೆಷಲ್ ಪಾರ್ಟ್ನರ್ ಸ್ಪರ್ಶ್ ಮಸಾಲ, ಶಂಕರ ಅಮೃತ ಅಂಡ್ ಎಕ್ಸಿಟ್ ನೋ ಎಂಟ್ರಿ. ಏನ್ ನಿಂದ ಅವಸ್ಥೆ, ಏನಿದೆ ಅವತಾರ? ಬಾವಾ ನಾನೀಗ ಬರೀ ಮುದ್ದೇಶ ಅಲ್ಲ ಬಾವ. ಮತ್ತಿನ್ನೇನು? ಏನದು? ರಾಜಾದಿ ರಾಜ, ಕಡ್ಲೆಕಾಯಿ ಬೀಜ, ರಾಜ ಮಾರ್ತಾಂಡ, ಒಂದೊತ್ತಿಗೆ 3 ಸೇರ್ ಅಕ್ಕಿ ಉಂಡ, ಮಂಕ್ರಿ ಗಂಗಣ್ಣ, ವೀರ ಸಂಸ್ಥಾನದ ಯುವ ರಾಜ ಶ್ರೀ 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 ಮುದ್ದೆ ಬಾಸ್ಗೆ ಜೈ. ಬಾಬಾ ಅಲ್ಲ ಕಣ ಮುದ್ದೇಶ, ಏನೋ ಆಗಿದೆ ನಿನ್ಗೆ? ಸಡನ್ ಆಗಿ ರಾಜ ಅಂತಿದ್ಯಾ? ಮದ ಬಾವ, ಮದ, ಹಣದ ಮದ. ಏನ್ ಮಾಡೋಣ, ಖರ್ಚು ಮಾಡಕ್ಕೆ ದಾರಿನೇ ಸಿಗ್ತಾ ಇಲ್ಲ. ಅದಕ್ಕೆ ಆ ಕಾಲದಲ್ಲಿ ರಾಜರೆಲ್ಲ ಹೆಂಗೆ ಫೀಲ್ ಮಾಡ್ತಾ ಇದ್ರು ಅಂತ ನಾನು ಈಗ ಅದೇ ತರ ಫೀಲ್ ಮಾಡ್ತಾ ಇದ್ದೀನಿ. ಲೇ ಶ್ರೀಮಂತ ರಾಸ್ಕಲ್, ಗೆಸ್ಟ್ಗಳನ್ನ ಕರೆಯೋ ಟೈಮ್ ಆಯ್ತು. ದಯವಿಟ್ಟು ತಾವಿಲ್ಲಿಂದ ಹೊರಡ್ರಪ್ಪ. ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಕೋತೀವಿ. ಹೋಗ್ರ ಸಾಕು. ಭಾವ ದಡ್ಡಕ್ಕನಪ್ಪ ನೀನು ದಡ್ಡ. ಇವತ್ತು ಯಾರು ಬರ್ತಾರೆ ಅಂತ ಗೊತ್ತಾಗಿನೇ ನಾನು ಅವ್ರಿಗಿಂತ ಮುಂಚೆನೆ ಈ ಸೆಟಪ್ ಎಲ್ಲ ಮಾಡಿಟ್ಟಿರೋದು. ಯಾರ ಬರ್ತಾರದು? ಹೆಸರು ನೋಡೋಣ. ಪ್ಲೀಸ್ ವೆಲ್ಕಮ್. ಟಗರಿನ ತಲೆ ಸೌರ, ಟಗರು ಪುಟ್ಟಿ ಮಾನ್ವಿತಾ ಹಾಗೂ ಹುಡುಗರ ಹಾರ್ಟಿಗೆ ಪಟಪಟ ಅಂತ ಹೊಡೆದು ಚುಟು ಚುಟು ಅಂತ ಆ ನಾಯಕಿ ಆಶಿಕಾ ರಂಗನಾಥ್. ದೂರ ಇರಬೇಕು, ಸೋಷಿಯಲ್ ಡಿಸ್ಟೆನ್ಸಿಂಗ್. ಒಂದು ಸಹಜ ಅವ್ರಿಗೋಸಿ ಹೇಳೋ, ದುಡ್ಡಿಗೆ ಬೆಲೆನೇ ಇಲ್ವೇನೋ ಇಲ್ಲಿ? ನನ್ನ ಮುಖನೇ ನೋಡ್ತಾ ಇಲ್ಲ ಕಣ, ಅವಾಯ್ಡ್ ಮಾಡ್ತಾವ್ರೆ. ಬಸ್ ದುಡ್ಡಿಗೆ ಮಾತ್ರ ಬೆಲೆ ಇರಂಗಿದ್ದಿದ್ರೆ ಎಲ್ರು ನೋಟ್ನೆ ಮಾಸ್ಕ್ ತರ ಹಾಕೊಂಡಿರ್ತಿರ್ಲಿಲ್ವಾ? ರಾಜಿಕ್ ಮುದ್ದೇಶ, ಎಲ್ಲದಕ್ಕೂ ಮೀರಿ ಫೇಸ್ ವ್ಯಾಲ್ಯೂ ಅಂತ ಇರುತ್ತೆ ಕಣೋ. ಮಾಯಾ, ಬಾಸ್, ಇಟ್ಸ್ ನಾಟ್ ಮಾಯಾ, ಇಟ್ಸ್ ಮಾಯಾ. ಅದೇಯ ಅದೇನು ನಮ್ಮ ಭಾವ ಹೇಳದ್ನಲ್ಲ, ಬರ್ಕೋತ ಪ್ರಪಂಚದಲ್ಲಿರೋ ಎಲ್ಲಾ ಬ್ಯೂಟಿ ಪಾರ್ಲರ್ ಹುಡುಕಿ ಅದೆಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಆ ಫೇಸ್ ವ್ಯಾಲ್ಯೂ ತಗೋಬಾ, ನಾನು ಹಚ್ಕೋಬೇಕು. ಕಮಂಗಿ, ಅದು ಹಚ್ಕೊಳ್ಳೋದಕ್ಕೆ ಅದು ಫೇಸ್ ಪ್ಯಾಕ್ ಅಲ್ಲ ಕಣೋ, ಫೇಸ್ ವ್ಯಾಲ್ಯೂ. ಅದನ್ನ ನಾವೇ ಸಂಪಾದನೆ ಮಾಡ್ಕೋಬೇಕಣೋ. ಪ್ಲೀಸ್ ಬಾವ, ಹೆಣ್ಣು ಮಕ್ಕಳ ಮುಂದೆ ಮರ್ಯಾದೆ ತೆಗಿಬೇಡ ಬಾವ. ನನ್ನ ಮಾತಾಡ್ಸ ಕೇಳೋ ತಮ್ಮಯ್ಯ ಪ್ಲೀಸ್. 10-20 ಹೊಡಿತೀನಿ. 10-20 ರೂಪಾಯಿಗೆ ನಾನು ಮಾತಾಡ್ಸ ಕೇಳ್ಬೇಕಾ? 10-20 ಲಕ್ಷ ಹೊಡಿತೀನಿ ಕಣೋ. ಬರೇ ಚಕ್ಕ. 10-20 ಲಕ್ಷ ಮಾತಾಡ್ಸು. ಅವೆಲ್ಲ ಹೇಳ್ಬೇಡ, ಮಾತಾಡ್ಸು. ವೆಲ್ಕಮ್ ಟು ಮಜಾ ಟಾಕೀಸ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ಹೇಗಿದ್ದೀರಾ? ಇವನಿದಾನಲ್ಲ ಇವನು ಮಿಸ್ಟರ್ ಮುದ್ದೇಶ, ವೈರಸ್ ಸ್ಟಾರ್ ಮುದ್ದೇಶ. ವೈರಸ್ ಸ್ಟಾರ್ ಮುದ್ದೇಶ ಅಂತ. ಹಾಯ್ ಕೈ ಸೋಷಿಯಲ್ ಡಿಸ್ಟೆನ್ಸಿಂಗ್. ಬೆಚ್ಚಗಾಯ್ತು ಇರ್ಕೊಳ್ಳಿ. ಏನ್ ಮಾಡ್ತಾ ಇದ್ದೀ ಬಾವ? ಕೂತ್ಗೆ ಕೈ ಹಾಕಿ ಎಳ್ಕತ್ತಾ ಇದೀನಿ. ಯಾಕೆ? ಮೆಚ್ಚಿದೆ ಬಾವ, ಮೆಚ್ಚಿದೆ. ಏನು?
ಈ ಹುಲಿ ಕುದಿಗೆಗೆ ಕೈ ಹಾಕಿದ್ಯಲ್ಲ ಮೆಚ್ಚಿದೆ. ಓಹೋ ಬೇರೆ ಕಡೆ ಹಾಕ್ಲಾ? ಬೇಡ ಕಣಪ್ಪ, ಎಲ್ಲ ಹಾಕ್ತೀಯ ನೀನು? ಆ ಗೋಮಾಳಕ್ ಹಾಕಿ ಕಿಚ್ಚಕ್ ಬಿಡ್ತೀನಿ. ಏಯ್. ಬರ ಈ ಕಡೆ, ಏಯ್. ಬಾರ, ಏಯ್. ಬಾರ ಈ ಕಡೆ. ಅಲ್ಲ ಕಣ, ನೋಡ್ಕೊಂಬಾರ ನಾಗು ಅಂದ್ರೆ ನನ್ಗೆಲ್ಲ ಗೊತ್ತು, ಹೋಗು ಅಂದಂಗ ಆಯ್ತು. ಮಾತಾಡ್ಸಕ್ಕಷ್ಟೇ ಹೇಳಿದ್ದು, ಕೈ ಹಿಡ್ಕಳಿ ತಪ್ಕೊಳ್ಳಿ ಅವೆಲ್ಲ ಯಾಕ ಅವಾಗ ಮಾತಾಡ್ಸಿದ್ರೆ ಗೆಟ್ ಔಟ್ ಗೋ. ಬಾವಾ ಏನ್ ಮಾತಾಡಿಯ ಬಾವ ನೀನು? ಆಸ್ ಎ ಪ್ರೊಡ್ಯೂಸರ್ ಕಮ್ ಹೀರೋ ಆಗಿ ಬಂದಿದ್ದೀನಿ ಇಲ್ಲಿಗೆ. ಅವ್ರಿಬ್ರು ಹಾಕೊಂಡು ಸಿನಿಮಾ ಮಾಡ್ಬೇಕು ನಾನು, ಓಹ್ ಅದಕ್ಕೆ ಇಷ್ಟು ತನಕ ವೇಟಿಂಗು. ಏನ್ ಪುಂಗ್ತಾ ಇದ್ಯೋ? లేదు ಬಾಸ್, ಆ ಪಿಕ್ಚರ್ಗೆ ನೇನೇ ಕೋ ಪ್ರೊಡ್ಯೂಸರ್ ದೇವ್ರಣೆ, ಇವರಿಬ್ರೇ ಹೀರೋಯಿನ್. ಸರ್ ಇವತ್ತು ನಮ್ ಸಿನಿಮಾದು ಫಸ್ಟ್ ಲುಕ್ ಕೂಡ ರಿಲೀಸ್ ಮಾಡ್ತಾ ಇದೀವಿ ಬಾಸ್. ಅಲ್ಲ ಬೂಂದಿ ತಿಂದ್ರ ನನ್ ಮಕ್ಕಳ್ರ ಅಂದ್ರೆ ಎಲ್ಲಾ ಸೇರ್ಸ್ಕೊಂಡ್ಬಿಟ್ಟು ಲಾಡುನೇ ತಿನ್ನಕ್ ಹೊರಟವ್ರಿ. ತುಂಬನೇ ಸುಳ್ಳು ಹೇಳ್ಕೊಂಡು ಹೆಣ್ಮಕ್ಳ ಹತ್ರ ಮಾತಾಡೋದಕ್ಕೆ ಡೌ ಮಾಡ್ಬಿಡಿ. ರೈಟ್ ಹೇಳ್ರವ, ಪ್ಲೀಸ್ ಗೋ. ಟ್ರೂ, ಇಟ್ಸ್ ಟ್ರೂ. ಬೇಕಾದ್ರೆ ನೀವೇ ನೋಡಿ ಬಾಸ್, ಈಗ ರಿವೀಲ್ ಮಾಡಿ. ಏಯ್ ಅದೇನ ಪೋಸ್ಟ್ ಹಾಕ್ಸ್ತೀನಿ ಅಂದಲ್ಲ, ಹಾಕ್ಸ. ರಿಲೀಸ್ ರಿಲೀಸ್. ನಿಜಾಲು ಪುಣ್ಯ ಮಾಡಿರ್ಬೇಕು ನೀವು ಇವನ್ ಜೊತೆ ಈ ತರ ಒಂದ್ ಪಿಕ್ಚರ್ ಮಾಡೋದಕ್ಕೆ. ಮತ್ತೆ ಅದ್ಭುತ. ಒದ್ದು ನೀನು ಫೇಸ್ಬುಕ್ ಲೈವ್ ಹೋಗ. ಓ 1 ಸೆಕೆಂಡ್ ಬಾಸ್. ಏನೋ ಇದು ಮೊಬೈಲು? ಅಯ್ಯೋ ಬಾವಾ, ನೀವೆಲ್ಲ ಕಾಮನ್ ಪೀಪಲ್ ಬಾವಾ, ಸಣ್ಣದ್ ಇಟ್ಕೊಂಡು ಓಡಾಡ್ತಾ ಇರ್ತೀರಿ. ನಾವು ರಿಚ್ ಫ್ಯಾಮಿಲಿ ಎಲ್ಲ ದೊಡ್ಡದೇ ಮಡಿಕೊಳ್ಳೋದು. ಬನ್ನಿ ಗರ್ಲ್ಸ್, ಕಮಾನ್ ಹೀರೋಯಿನ್ಸ್, ಮೈ ಹೀರೋಯಿನ್ಸ್, ಕಮಾನ್. ಅವಳಗನ್ ಕಮಾನ್. ಏನ್ ಬಾಸ್, ಫಾರಿನಿಂದೆಲ್ಲ ಸಖತ್ ರೆಸ್ಪಾನ್ಸ್ ಬರ್ತೈತೆ ಬಾಸ್. ವಂಡರ್ಫುಲ್ ಹೀರೋಯಿನ್ಸ್, ಬಟ್ ಇದೇನೋ ಮುಂದಕ್ಕೆ ಓದಕ್ ಆಯ್ತಿಲ್ಲ ನೋಡಿ ಬಾಸ್. ವಂಡರ್ಫುಲ್ ಹೀರೋಯಿನ್ಸ್ ವಿತ್ ಫಾರಂ ಪಿಗ್. ಏನ್ ಬಾವಾ ಹಂಗಂದ್ರೆ? ಹಂಗಂದ್ರೆ ಹೀರೋಯಿನ್ಗಳು ನಾರ್ಮಲ್ ಆಗಿದ್ದಾರೆ ಅಂತ ಹೇಳ್ತಾ ಇದಾರೆ. ಬೇಜಾರ್ ಮಾಡ್ಕೊಳ್ಳಿ, ತುಂಬಾ ಬೇಜಾರಾಗ್ತಾ ಇದೆ. ಜನ ಆಲ್ರೆಡಿ ನನ್ನ ಇಷ್ಟಪಟ್ಬಿಟ್ಟಾರೆ, ತುಂಬಾ ನೊಂದ್ಕೋತಾ ಇದೀನಿ. ಈಗ ನನ್ನ ಜೊತೆಗೆ ನೀವು ಇಬ್ರು ಆಕ್ಟ್ ಮಾಡ್ತಾ ಇದಿರಲ್ಲ, ಮುಂದಕ್ಕೆ ನಿಮ್ಮನ್ನು ಇಷ್ಟಪಡ್ತಾರೆ, ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಕಮೆಂಟ್ ಬಂತು ಕಣ. ಗ್ರೇಟ್ ಇನಿಷಿಯೇಟಿವ್ ಬೈ ಕನ್ನಡ ಹೀರೋಯಿನ್ಸ್. I like the concern of them towards animals. That dancing white elephant is awesome. Hashtag save elephant. ಬಾವಾ ಏನೋ ಇಷ್ಟು ಉದ್ದ ಹೇಳ್ತಾವ್ರೆ, ಏನಂತೆ? ನೀನು ಆ ಟೈಪು ಈ ಟೈಪು ಅಂತೆಲ್ಲ ಹೊಗಳ್ತಾ ಇದ್ದಾರೆ ಕಣ. ಸೂಪರ್ ಬಾವಾ, ಸೂಪರ್. ನಾವು ಮಧ್ಯದಲ್ಲಿ ಅದೇನೋ ಎಲಿಫೆಂಟ್ ಅಂತ ಬಂತಲ್ಲ, ಏನದು? ಅದು ಎಲಿಫೆಂಟ್ ಅಲ್ಲ, ಎಲ್ಲಿ ಈ ಪ್ಯಾಂಟು, ಎಲ್ಲಿ ಈ ಪ್ಯಾಂಟ್ ತಗೊಂಡಿದ್ದು, ಈ ಪ್ಯಾಂಟ್ ಎಲ್ಲಿ ತಗೊಂಡು, ಎಲ್ಲಿ ಪ್ಯಾಂಟ್? ಒಂದೇ ಒಂದು ಪೋಸ್ಟ್ಗೆ ನನ್ ಪ್ಯಾಂಟ್ ಎಲ್ಲಿ ತಗೊಂಡವ್ರೆ ಅಂತ ಕಮೆಂಟ್ ಆಗ್ತಾವ್ರ. ನನ್ ಪಿಕ್ಚರ್ ಸೂಪರ್ ಹಿಟ್. ಬರೋ ಟೈಮ್ ಆಯ್ತು, ಲೊಕೇಶನ್ ನೋಡ್ಕೋಬೇಕು. ಬರ
ಎತ್ತ ಹೆಲಿಕಾಪ್ಟರ್ ಬಾಯ್ ಬರನೆ ಬಸ್ ಬಸ್ ಹೆಲಿಕಾಪ್ಟರ್ ಉಂಟಾಯ್ತು. ನಿಲ್ಸೋನಲ್ಲ ಅವನಲ್ಲೇ ಮುಂದೊಂದು ದೀಟ ಖರ್ಚಿಪಾಗಿದೆ ನಿಲ್ಸೋನಲ್ಲೇ ನಿಲ್ಕಲೇ ರಿವರ್ಸ್ ರಿವರ್ಸ್ ನಿಜವಾಗ್ಲೂ ನಾವು ಮಜಾ ಟಾಕೀಸ್ ಅಲ್ಲಿ ಈ ತರ ಒಂದು ದೃಶ್ಯ ನೋಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಮಾನ್ವಿತಾ ಅಂಡ್ ಆಶಿಕಾ ಬಂದಿದ್ದಕ್ಕೆ ಒಂದು ಪಿಕ್ಚರ್ಸ್, ಅವಳಿಗೆ ಒಂದು ಇವಳಿಗೊಂದು. ವಾವ್, ದೇವ್ರೆ, ನಮ್ ಪರ್ಮಿಷನ್ ತಗೊಂಡಲೆ ಫಸ್ಟ್ ಲುಕ್ ಆಯ್ತು, ಒಂದ್ ಸಾಂಗು ಆಗೋಯ್ತು. ಮುಗಿದೋಯ್ತು. ಇನ್ನೊಂದ್ 2 ಅವರ್ ನಿಂತಿದ್ರೆ ಪಿಕ್ಚರ್ ಆಗೋಗಿಲ್ಲ. ವೆಲ್ಕಮ್ Thank you. ಸೋಫಾ. ಮೊದಲನೇದಾಗಿ ನಿಮ್ಮ ಲಾಕ್ಡೌನ್ ಆಗಿತ್ತು. ವೈಟ್ ಬಿಟ್ ಎಲ್ಲರದು ಸಿಮಿಲರ್ ಇರುತ್ತೆ, ಬಟ್ ಅವ್ರದ್ದು ಬೇರೆ ತರ ಇತ್ತು, ಸೊ ಅದಕ್ಕೆ ಕೇಳ್ತಾ ಇದೀನಿ. ಯಾರು ಇಂದ್ರಜಿತ್ ಹೌದು. ಯಾವ ತರ? ಅವೆಲ್ಲ ಹೇಳಕ್ಕಾಗುತ್ತಾ ಫ್ಯಾಮಿಲಿ ಶೋಲಿ? ಹೇಳ ಪರವಾಗಿಲ್ಲ, ಹೇಳ್ಬಿಡು ಅಂದ್ರೆ ಹೇಳ್ಬಿಡು. ಇಲ್ಲ ಬೇಡ ಕೇಳಿ ಗೆಸ್ಟ್ ಕೇಳಿ. ಏನಿಲ್ಲ, ಕುಕಿಂಗ್, ಬೇಕಿಂಗ್ ಎಲ್ಲ ಸ್ವಲ್ಪ ಚೆನ್ನಾಗಿ ಕಲ್ತ್ಕೊಂಡಿದೀವಿ. ಆಲ್ಟರ್ನೇಟ್ ಸಿನಿಮಾ ಕೆರಿಯರ್ ಆದ್ಮೇಲೆ ಏನಾದ್ರು ಇರ್ಬೇಕಲ್ವಾ? ಮದ್ವೆ ಆಗ್ಬೇಕು, ಮಕ್ಕಳು ಮಾಡ್ಕೋಬೇಕು ಅನ್ನೋ ಐಡಿಯಾನೇ ಇಲ್ವಾ ತಮ್ಗೆ? ಎಲ್ಲ ಆಮೇಲೆ ನೋಡ್ಕೊಂಡ್ರೆ ಆಯ್ತು. ಯಾವಾಗ? ಬೇಕಿಂಗ್ ಆದ್ಮೇಲೆ ಇಲ್ಲ ಮದ್ವೆ ಆದ್ಮೇಲೆ? ಇಲ್ಲ ಮಿಸ್ಟರ್ ಲೋಕೇಶ್, ಬೇಕಿಂಗ್ ಆದ್ಮೇಲೆ ಮೇಕಿಂಗ್. ಕುಕ್ಕಿಂಗ್ ಬೇಕಿಂಗ್ ಮಧ್ಯ ಒಂದು ಬೆಲಿ ಡ್ಯಾನ್ಸಿಂಗ್ ವಿಡಿಯೋ ಬೇರೆ ವೈರಲ್ ಆಗಿತ್ತು. ಇದು ಮಾತ್ರ ಚೆನ್ನಾಗಿ ನೋಡ್ತೀರಾ? ನಾನ್ ನನ್ನ ವರ್ಕೌಟ್ ವಿಡಿಯೋ ಹಾಕಿದೀನಿ, ಒಂದ್ಸಲಿ ಏನೋ ಹೇಳಿಲ್ಲ ಅದಕ್ಕೆ. ಮಾನ್ವಿತಾ, ಸೊ ಲಾಕ್ಡೌನ್ ಅಲ್ಲಿ ಏನೇನ್ ಮಾಡಿದೆಪ್ಪ? ನಾನು ಆಶಿಕಾ ಪ್ರೊಫೈಲ್ ನ ಸ್ಟಾಕ್ ಮಾಡಿ ಅವಳು ಏನೇನ್ ಬೇಕಿಂಗ್ ಮಾಡಿದಾಳೆ ಅದನ್ನೆಲ್ಲ ಮನೆಗೆ ತರಿಸ್ಬಿಟ್ಟು ನಾನ್ ಚೆನ್ನಾಗಿ ತಿಂದು ಸಣ್ಣಾಗಿದ್ದೀನಿ. ಚೆನ್ನಾಗಿ ತಿಂದು ಸಣ್ಣಾಗಿ? ಉಲ್ಟಾ ನಂದು ಆಗೋದು ಯಾವತ್ತು. ನನ್ನ ಮೆಟಬಾಲಿಸಮ್ ತುಂಬಾ ಹೈ, ವಾಹ್. ಅದಕ್ಕೆ ನಾನು ಎಷ್ಟು ಜಾಸ್ತಿ ತಿಂತೀನಿ ಎಷ್ಟು ಸಣ್ಣ ಆಗ್ತೀನಿ, ಎಷ್ಟು ಕಮ್ಮಿ ತಿಂತೀನಿ ಅಷ್ಟು ದಪ್ಪ ಆಗ್ತೀನಿ. ಯಾವ್ದಮ್ಮ ಇದು? ಯಾವ್ದೋ ಹೊಸದಿದು? ನಿಜವಾಗ್ಲೂ ಇದು if you eat junk. ಯಾ ವಾ, ವೆರಿ ಗುಡ್. ಏನೇನ್ ಅಡಿಗೆ ಕಲ್ತಿದ್ದಪ್ಪ? ಆಮೇಲೆ ನನ್ನ ಬರ್ಡೇಗೆ ಯು ಸೆಂಟ್ ಮಿ ದಟ್ ಥಿಂಗ್, ಯಮ್ಮಿ ಇಟ್ ವಾಸ್. ಸಕ್ಕತ್ತಾಗಿತ್ತು ತುಂಬಾ. ಏನ್ ಎಂತ ಬ್ಯೂಟಿಫುಲ್. ವಾಟ್ ಯು ಸೆಡ್? ಬಿರಿಯಾನಿ? ವಾಟ್ ವಾಸ್ ಇಟ್? ವಾಟ್ ಹ್ಯಾಪನ್ ವಾಸ್, ನಾನು ಆಶಿಕಾ ಅವ್ರದ್ದು ಪ್ರೊಫೈಲ್ ನೋಡ್ತಾ ಇದ್ದೆ. ಶಿ ವಾಸ್ ಬೇಕಿಂಗ್ ಅ ಲಾಟ್ ಆಫ್ ಸ್ಟಾಫ್. ಅದಕ್ಕೆ ಒನ್ ಆಫ್ ಹರ್ ರೆಸಿಪೀಸ್ ಕಾಪಿ ಮಾಡಿ ಸೃಜನ್ ಅವ್ರ ಬರ್ಡೇಗೆ ಬೇಕ್ ಮಾಡಿ ಕಳ್ಸೋಣ ಅಂತ ಸಕ್ಕತ್ತಾಗಿತ್ತು. ನಾನ್ ಟ್ರೈ ಮಾಡಿದೆ ಮನೇಲಿ ಚೀಸ್ ಕೇಕ್ ಮಾಡಕ್ಕೆ, ಬಟ್ ಅದು ಡಿಸಾಸ್ಟರ್ ಆಯ್ತು. ಅಂಡ್ ನಾನು ತುಂಬಾ ಹೈ ಹೋಪ್ಸ್ ಎಲ್ಲ ಅವ್ರಿಗೆ ಕಳ್ಸಿದ್ದೆ ದಟ್ ಐಮ್ ಗೋನ ಸೆಂಡ್ ಯು ಅ ಕೇಕ್, ಐಮ್ ಗೋನ ಬೇಕ್ ಅ ಕೇಕ್ ಫಾರ್ ಯು, ಅದು ಇದು ಅಂತೆಲ್ಲ ಸ್ಪೆಷಲ್ ರೆಸಿಪಿ ಕಲ್ತಿದ್ದೀನಿ ನಾನು ಅಂತೆಲ್ಲ ಹೇಳಿ ಫುಲ್ ಬಿಲ್ಡಪ್ ಕೊಟ್ಟು. ಅಂಡ್ ಇನ್ ದ ಈವ್ನಿಂಗ್ ಐ ಕಾಲ್ ಹಿಮ್ ಅಪ್ ಅಂಡ್ ಸೇ ಐ ಆಮ್ ರಿಯಲಿ ಸಾರಿ, ಕೇಕ್ ಅಂತೂ ಡಿಸಾಸ್ಟರ್ ಆಗಿದೆ, ಯಾವ ಕೇಕು ಕಳಿಸ್ತಾ ಇಲ್ಲ ಅಂತ. ಬಟ್ ಅಟ್ಲೀಸ್ಟ್ ಕೇಕ್ ಮಾಡೋದನ್ನೆಲ್ಲ ವಿಡಿಯೋ ಕಳಿಸ್ಬೇಕಾಯ್ತು. ಕಳ್ಸೋಣ ಅಂತ ಇದ್ದೆ, ಸುಮ್ನೆ ಅದನ್ನೆಲ್ಲ. ಮತ್ತೆ ಆಶಿಕಾ ಡಾನ್ಸ್ ತರ ನಂದು ಡಿಸಾಸ್ಟರ್ ಕೇಕ್ ವೈರಲ್ ವಿಡಿಯೋ ವೈರಲ್ ಆಗ್ಬಿಟ್ರೆ ಅಂತ ಹೇಳ್ಬಿಟ್ಟು. ಬಟ್ ಇವ್ರದಿಲ್ಲ, ಇವ್ರದ್ದು ಡಿಸಾಸ್ಟರ್ ಅಲ್ಲ, ಇವ್ರದ್ದು ಇದು ವಿಡಿಯೋನೇ ವೈರಲ್ ಆಗೋಯ್ತು. ಬೆಲಿ ಡ್ಯಾನ್ಸಿಂಗ್ ಕಂಪ್ಲೀಟ್ ಆಗಿ ಫ್ಯಾಂಟಾಸ್ಟಿಕ್. ಅಂಡ್ ಹಿ ಸೆಡ್ ಕುಕಿಂಗ್. ಓಕೆ ಆಯ್ತು, We'll leave this session later. ಆಮೇಲೆ ಮಾಡೋಣ. ಇಲ್ಲ ಮಾತಾಡಿ, ಪರವಾಗಿಲ್ಲ. ಆಮೇಲೆ ಮಾತಾಡೋಣ. ಮಾತಾಡಿ ಸರ್. ಇಲ್ಲ ಪರವಾಗಿಲ್ಲ ಮಿಸ್ಟರ್ ಲೋಕೇಶ್, ಮಾತಾಡಿ ಸರ್. ನೀವು ಮೊದ್ಲು. ಸರ್, ಮನಸ್ಸು ಮುಟ್ಕೊಂಡು ಪ್ರಾಮಾಣಿಕವಾಗಿ ಹೇಳಿ, ಲಾಕ್ಡೌನ್ ಅಲ್ಲಿ ಏನ್ ಮಾಡಿದ್ರಿ? ಲಾಕ್ಡೌನ್ ಅಲ್ಲಿ ವರ್ಕೌಟ್ ಮಾಡಿದೆ. ಯಾರ ಜೊತೆ? ಆಮೇಲೆ ಅಡ್ಗೆನೂ ಮಾಡಿದೆ ಅವ್ರು ಮಾಡ್ದಂಗೆ. ಹಲವಾರು ಅಡ್ಗೆ ಪದಾರ್ಥಗಳನ್ನ ಕಲ್ತೆ. ಅಡಿಗೆ ಮಾಡಿದ್ ಒಂದ್ ಯಾವ್ದಾದ್ರು ಹೇಳಿ. ಅಡ್ಗೆ ಮಾಡ್ರದ ಅವಲಕ್ಕಿ ಮಾಡೋದ್ ಕಲ್ತ್ಕೊಂಡೆ. ಅವಲಕ್ಕಿ ಹೆಂಗ್ ಮಾಡೋದ್ ಹೇಳಿ ಸರ್. ಮಾಡಕ್ಕೆ ಅಂದ್ರೆ ಅಲ್ಲಿ ಸ್ಟವ್ ಇರ್ಬೇಕು, ನೀವು ಗ್ಯಾಸ್ ಮಾಡ್ಕೊಡಿ ಇರ್ಬೇಕು, ಇರ್ಲಿಲ್ಲ. ಎಣ್ಣೆ ಇರ್ಬೇಕು, Recipe ಹೇಳಿ. ಅವಲಕ್ಕಿ ಇರ್ಬೇಕು, ಒಗ್ಗರಣೆ ಇರ್ಬೇಕು. ಒಗ್ಗರಣೆಗೆ ಏನೇನ್ ಹಾಕ್ತಾ ಇದ್ರಿ? ಒಗ್ಗರಣೆಗೆ ಎಲ್ಲ ಹಾಕ್ತೀನಿ. ಎಣ್ಣೆ ಎಲ್ಲ ಅಂದ್ರೆ? ಎಣ್ಣೆ, ಈರುಳ್ಳಿ, ಬೆಲ್ಟು, ಬನಿಯನು, ಚಡ್ಡಿ ಎಲ್ಲ ಹಾಕ್ತಾ ಇದ್ರ?